ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾವಬಂಧನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿ ಎಂಬುದು ಬರೆಯಲು ಹೇಳಲು ಚಿಕ್ಕ ಪದವಾಗಿರಬಹುದು. ಅದನ್ನ ಪಡೆದವರು ಅದೃಷ್ಟವಂತರು. ಪ್ರೀತಿ ಎಂಬುದು ಮಾನಸಿಕ ರೋಗ ಅನ್ನುವುದಕ್ಕಿಂತ ಅದು ಒಂದು ವಿಶಾಲ ಅನುಭವ. ನೀವು ಪ್ರೀತಿಯಲ್ಲಿದ್ದರೆ ಅಥವಾ ಯಾರನ್ನಾದರೂ ಪ್ರೀತಿಸುತ್ತಿದ್ರೆ ಪ್ರೀತಿಯ ಅರ್ಥ ತಿಳಿದಿರುತ್ತೆ. ಪ್ರೀತಿಯ ಅರ್ಥ ತಿಳಿಯದವರಿಗಾಗಿ ಈ ವಿಡಿಯೋ. ನಿಜವಾದ ಪ್ರೀತಿಯ 5 ಲಕ್ಷಣಗಳನ್ನು ಕೇಳಿ. ಮೊದಲನೇದು ಕಂಟ್ರೋಲ್, ಅಂದರೆ ನಿಯಂತ್ರಣ. ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ಯಾವಾಗಲೂ ನಿಮ್ಮನ್ನು ಬದಲಾಯಿಸಲು, ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಮೇಲೆ ಹಕ್ಕು ಚಲಾಯಿಸುತ್ತಾರೆ. ಪ್ರತಿ ವಿಷಯದಲ್ಲೂ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತಾರೆ. ಆದರೆ ನಿಜವಾಗಿ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ಬದಲಾಯಿಸಲು, ನಿಮ್ಮನ್ನು ನಿಯಂತ್ರಿಸಲು ಎಂದಿಗೂ ಪ್ರಯತ್ನ ಮಾಡುವುದಿಲ್ಲ. ಬದಲಿಗೆ ನೀವು ಹೇಗಿದ್ದೀರಾ ಹಾಗೇ ಇಷ್ಟಪಡುತ್ತಾರೆ. ಎರಡನೇದು ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್. ಹೌದು, ಎಲ್ಲಿ ನಿಜವಾದ ಪ್ರೀತಿ ಇರುತ್ತದೆಯೋ ಅಲ್ಲಿ ಹೊಂದಾಣಿಕೆ ಇರುತ್ತದೆ, ತ್ಯಾಗ ಇರುತ್ತದೆ, ಕಾಳಜಿ ಇರುತ್ತದೆ. ನಿಜವಾದ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ಖುಷಿಯ ಬಗ್ಗೆ ಆದ್ಯತೆ ನೀಡುತ್ತಾರೆ ಮತ್ತು ಜಗಳವಾದಾಗ ಈಗೋ ಇರೋದಿಲ್ಲ, ನೀವೇ ಹೋಗಿ ಕ್ಷಮೆ ಕೇಳಲಿ ಎಂಬ ಬಯಸೋದಿಲ್ಲ. ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ಬೇಕಾದರೆ ಅವರೇ ಬಂದು ಕ್ಷಮೆ ಕೇಳಲಿ ಎಂದು ಬಯಸುತ್ತಾರೆ. ಅವರು ನಿಮ್ಮ ಪ್ರೀತಿಗಾಗಿ ಸೋಲಲು ತಯಾರಿರುವುದಿಲ್ಲ. ಮೂರನೇದಾಗಿ ಗೌರವ, ರೆಸ್ಪೆಕ್ಟ್. ನಿಜವಾದ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನ ಗೌರವಿಸುತ್ತಾರೆ, ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ. ಅವರು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಸುತ್ತಾರೆ ಮತ್ತು ಗೌರವಿಸುತ್ತಾರೆ. ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನ ಗೌರವಿಸುವುದಿಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಡುವುದಿಲ್ಲ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರಾಮುಖ್ಯತೆಯೇ ಇರುವುದಿಲ್ಲ. 4, ಸತ್ಯ, ಟ್ರೂತ್. ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಸತ್ಯ ಕೂಡ ಇರುತ್ತೆ. ಎಲ್ಲಿ ಸುಳ್ಳು ಪ್ರೀತಿ ಇರುತ್ತೋ ಅಲ್ಲಿ ಬರೀ ಸುಳ್ಳೇ ಇರುತ್ತೆ. ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಒಬ್ಬರು ಪರಸ್ಪರ ಏನನ್ನೂ ಮರೆ ಮಾಡುವುದಿಲ್ಲ ಮತ್ತು ಹೆಚ್ಚಿನ ವಿಷಯಗಳಲ್ಲಿ ಸತ್ಯವನ್ನೇ ಹೇಳುತ್ತಾರೆ. 5, ಕೇರಿಂಗ್, ಕಾಳಜಿ. ಹೌದು, ಪ್ರೀತಿಯಲ್ಲಿ ಪರಸ್ಪರ ಕೇರಿಂಗ್ ಇದ್ದೇ ಇರುತ್ತೆ. ತಾನು ಪ್ರೀತಿಸುವ ವ್ಯಕ್ತಿಗೆ ಏನಾದರೂ ತೊಂದರೆ ಆದರೆ ಎಂಬ ಭಯ ಇರುತ್ತದೆ. ಎಲ್ಲಾ ವಿಷಯದಲ್ಲಿ ನಿಮ್ಮ ಒಳಿತು ಮತ್ತು ಕೆಡುಕು ಎರಡರ ಬಗ್ಗೆ ಯೋಚಿಸುತ್ತಾರೆ. ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ವಿಷಯದಲ್ಲಿ ಯಾವುದೇ ಕೇರಿಂಗ್ ಇರುವುದಿಲ್ಲ ಮತ್ತು ನಿಮ್ಮ ಒಳಿತಿನ ಬಗ್ಗೆಯೂ ಯೋಚಿಸುವುದಿಲ್ಲ. ಕೇವಲ ಟೈಮ್ ಪಾಸ್ಗೆ ನಿಮ್ಮ ಜೊತೆ ಇರ್ತಾರೆ. ಪ್ರೀತಿ ಸಿಕ್ಕವರಿಗೆ, ಪ್ರೀತಿ ಸಿಗದವರಿಗೆ, ಪ್ರೀತಿಯಲ್ಲಿದ್ದವರಿಗೆ, ಪ್ರೀತಿಯಲ್ಲಿರದವರಿಗೆ ಕೊನೆದ ಒಂದು ಮಾತು ಹೇಳ್ತೀನಿ. ಪ್ರೀತಿಯಲ್ಲಿ ಗೆದ್ದರೆ ಅವರು ಉಳಿಯುತ್ತಾರೆ, ಸೋತರೆ ಇದ್ದರೂ ಇಲ್ಲದಂತೆ ಬದುಕುತ್ತಾರೆ. ಇನ್ನು ಕೆಲವರು ಪ್ರಾಣ ಕಳ್ಕೊತಾರೆ, ತಂದೆ ತಾಯಿ ಪ್ರೀತಿ ಕೂಡ ಮರೆಯುತ್ತಾರೆ. ಪ್ರೀತಿಗಾಗಿ ಪ್ರಾಣ ಕಳೆದುಕೊಳ್ಳುವ ಮುಂಚೆ ಒಮ್ಮೆ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ಪ್ರೀತಿಗಾಗಿ ಎಂದಿಗೂ ಭಿಕ್ಷೆ ಬೇಡಬೇಡಿ. ಪ್ರೀತಿ ತಾನಾಗೆ ಆಗುತ್ತೆ, ಅದು ಭಿಕ್ಷೆ ಬೇಡುವ ವಿಷಯವಲ್ಲ. ಪ್ರೀತಿಯನ್ನ ಪ್ರೀತಿಯಿಂದ ಪ್ರೀತಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಂತಹ ಒಳ್ಳೆಯ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.